ನಮಸ್ಕಾರ ಬಂಧುಗಳೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರದಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಬೆಂಬಲಿಸಿ, ಪ್ರೋತ್ಸಾಹಿಸಿ. ಭಾರತೀಯ ಸ್ಟೇಟ್ ಬ್ಯಾಂಕ್ ವತಿಯಿಂದ ಸಾಮಾಜಿಕ ಭದ್ರತಾ ಆಂದೋಲನ ಕಾರ್ಯಕ್ರಮ. ಹರಪನಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮ ಪಂಚಾಯಿತಿಯಲ್ಲಿ ಭಾರತೀಯ ಸ್ಟೇಟ್ ಬ್ಯಾಂಕ್ ವತಿಯಿಂದ ಸಾಮಾಜಿಕ ಭದ್ರತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯ ವ್ಯವಸ್ಥಾಪಕರು ಆರ್ಥಿಕ ಸೇರ್ಪಡೆ ವಿಭಾಗ ಆಡಳಿತ ಕಚೇರಿ ಬಳ್ಳಾರಿ ಬಸಪ್ಪ ಕಾಂಬ್ಳೆ ಮಾತನಾಡಿ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ಯೋಜನೆ, ಸುರಕ್ಷಾ ಭೀಮಾ, ಅಟಲ್ ಪಿಂಚಣಿ ಯೋಜನೆ, ಮುದ್ರಾ ಯೋಜನೆ, 26 ಸಾಲ ಸೌಲಭ್ಯದ ಯೋಜನೆಗಳು ಮತ್ತು 10 ವರ್ಷ ಪೂರೈಸಿದ ಜನ್ಧನ್ ಖಾತೆದಾರರಿಗೆ ರಿಕೆವೈಸಿ ಮಾಡಿಸಲು ತಿಳಿಸಿದರು. ಇದೇ ಸಂದರ್ಭದಲ್ಲಿ ವ್ಯವಸ್ಥಾಪಕರಾದ ಈರಣ್ಣ ವಿಸಿ ಮಾತನಾಡಿ, ಮುದ್ರಾ ಸಾಲ ಸೌಲಭ್ಯದ ಬಗ್ಗೆ ತಿಳಿಸಿದರು. ಹರಪನಹಳ್ಳಿಯ ಭಾರತೀಯ ಸ್ಟೇಟ್ ಬ್ಯಾಂಕ್ ವ್ಯವಸ್ಥಾಪಕರಾದ ತಿಪ್ಪೇಶ್ ಬಿಟಿ ಮಾತನಾಡಿ, ವಿವಿಧ ಸೌಲಭ್ಯಗಳ ಕುರಿತು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಊರಿನ ಮುಖಂಡರಾದ ಸಲಾಂ ಸಾಬಿವರು ಭಾರತೀಯ ಸ್ಟೇಟ್ ಬ್ಯಾಂಕ್ನ ಶಾಖೆಯನ್ನು ಅರಸೀಕೆರೆಯಲ್ಲಿ ತೆರೆಯುವಂತೆ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಗ್ರಾಹಕ ಸೇವಾ ಕೇಂದ್ರದ ಪ್ರತಿನಿಧಿ ಎಸ್ ಆನಂದಕುಮಾರ್, ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಮತ್ತು ಊರಿನ ಮುಖಂಡರಾದ ಐ ಸಲಾಂ ಸಾಬ್, ಕಟ್ಟಿಗೆಹಳ್ಳಿ ಮಹಾಂತೇಶಪ್ಪ ಹಾಗೂ ಅರಸೀಕೆರೆ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್, ಅರಸೀಕೆರೆ. ಎಷ್ಟು ಬಡ್ಡಿ ಬದಲು ಆ ಬಡ್ಡಿ ತಗೊಂಡು ಹೋಗ್ಬೋದು, 2 ಲಕ್ಷ ಆಗುತ್ತೆ. ನೀವು ನಿಮ್ಮ ಮಗಳಿಗೆ ಕೊಡ್ಬೇಕಂದ್ರೆ 2 ಲಕ್ಷ ವರ್ಷಕ್ಕೊಂದ್ಸಲ ಬರ್ತಾನೆ ಇರ್ತದೆ. ಅಂದ್ರೆ ಬಟ್ ಇವಾಗಿಂದ ನೀವು ಪ್ಲಾನ್ ಮಾಡ್ಕೋಬೇಕು. 14 ವರ್ಷ ನಾನು ಕಟ್ಟಬೇಕು, ನನ್ನ ಮಕ್ಕಳಿಗೆ 1 ಲಕ್ಷ ಕಟ್ತೀರಾ, ಇಲ್ಲ 1000 ರೂಪಾಯಿ ಕಟ್ತೀರಾ, 2000 ಕಟ್ತೀರಾ, ಅದು ನಿಮ್ಮ ಮೇಲೆ ನಿಮ್ಮ ಕೆಪಾಸಿಟಿ ಮೇಲೆ. ಎಷ್ಟು ಸಲ ಕಟ್ಬೋದು? ವರ್ಷಕ್ಕೆ 12 ಸಾರಿ ಕಟ್ಟಬೇಕು. ಒಂದು ಸಲ ಕಟ್ಬೋದು, ಒಂದು ಸಲ ಇಲ್ಲ 12 ಸಾರಿ, ಅದಕ್ಕೆ ಜಾಸ್ತಿ ಕಟ್ಟೋದಿಲ್ಲ. ಎಷ್ಟು ಸಲ ಕಟ್ತೀವಿ? ಬೆಳೆ ಬಂತು ಸರ್, ಈಗ ಜಾಸ್ತಿ ಇದೆ ಹಾಕ್ಬಿಟ್ರೆ ಎಷ್ಟು ಬೇಕು ನಾನು ಇಷ್ಟಂತ ಹೇಳ್ತೇನೆ. ಬಟ್ ಒಂದು ಖಾತೆ ಆಗ್ಬೋದು ಓಪನ್ ಮಾಡಿ. ಗಂಡು ಮಕ್ಕಳಿಗೆ ಒಂದಿದೆ, ಅದು ಹೆಣ್ಮಕ್ಳಿಗೆ ಮಾತ್ರ. ಗಂಡು ಮಕ್ಕಳಿಗೆ ಒಂದಿದೆ, PPF ಅಕೌಂಟ್ ಅಂತ ಇದೆ. ಸೇಮ್ ಅದಕ್ಕೆ ಏನು ಬೆನಿಫಿಟ್ ಇದೆ, ಇದು ಕೂಡ ಅದೇ ಬೆನಿಫಿಟ್ ಇದೆ. ಏನಂದ್ರೆ ಬಡ್ಡಿ ಅದಕ್ಕೆ 8.5% ಬರುತ್ತೆ, 7.5%, 1% ಕಮ್ಮಿ. ಇದು ನಾನು ನಿಮ್ಗೆ ಎಷ್ಟು ಹೇಳ್ತಾ ಇದ್ದೀನಿ ಅಂದ್ರೆ, ಇದನ್ನ ನೀವು ಫೋರ್ಸ್ಫುಲ್ ಆಗಿ ಕ್ಲೋಸ್ ಮಾಡೋಕ್ಕೂ ಬರಲ್ಲ. ಇದು ಅತ್ಯವಸರ ಕ್ಲೋಸ್ ಮಾಡೋಕ್ಕಲ್ಲ. ಇದು ನಿಮ್ಮ ಮಕ್ಕಳಿಗೆ ಬಿಟ್ಟಿದ್ದು ಅದು ಮಕ್ಕಳಿಗೆ ಬರ್ತದೆ. ಅದು ಡಿಸೈಡ್ ಆಗುತ್ತೆ ಓಪನ್ ಮಾಡೋಕ್ಕೆ. 1 ವರ್ಷ ಕಟ್ಟಿರ್ತೀರ, 2ನೇ ವರ್ಷ ನಮ್ಗೆ ಕಟ್ಟಕ್ಕೆ ಆಗಲಿಲ್ಲ, ಬೇಡ 500 ರೂಪಾಯಿ ಕಟ್ಟಿರ್ಬೋದು. ಟ್ರಾನ್ಸಾಕ್ಷನ್ ಒಂದು ಮಾಡ್ಬೇಕಷ್ಟೇ. ವರ್ಷಕ್ಕೆ ಒಂದು 500 ರೂಪಾಯಿ ತುಂಬಿದ್ರೆ ಕಾಸಿ ಚಾರ್ಜರ್ ಇರ್ತದೆ, ತಗೊಂಡು ಹೋಗ್ತಾ ಇದ್ದೀವಿ. ಇದು ನಮ್ಮ ಪ್ರಾಡಕ್ಟ್. ಅಂದ್ರೆ ನಾವೇನು ಹೇಳ್ತಿದ್ರು, ಅಕೌಂಟ್ ಓಪನ್ ಮಾಡಿಕೊಡ್ರಿ, ಇಷ್ಟು ಬೆನಿಫಿಟ್, ನೀವು ರೊಕ್ಕ ತುಂಬ್ರಿ, ಇದೆಲ್ಲ ಹೇಳ್ತಿರೋದು. ಅಕೌಂಟ್ ಓಪನ್ ಮಾಡಿದ್ರೆ ನೀವೇ ರೊಕ್ಕ ತುಂಬ್ತೀರಾ, EPF ಮಾಡಿದ್ರೆ ನೀವೇ ತುಂಬ್ತೀರಾ, BFJ ಮಾಡಿದ್ರೆ ನೀವೇ ತುಂಬ್ತೀರಾ, ಇದು ಮಾಡಿದ್ರೆ ನೀವೇ ತುಂಬ್ತೀರಾ. ಬಟ್ ನಮ್ಮಿಂದ ಏನು ಬರುತ್ತೆ ಸರ್? ನಮ್ಮಿಂದ ಏನು ಬೇಕು ನಿಮಗೆ? ಲೋನೇ ಬೇಕು. ಇನ್ನೇನು ಬೇಕಾ? ಎಷ್ಟು ಬೇಕಾದ್ರೂ ಲೋನ್, ಎದಕ್ಕೆ ಬೇಕಾದ್ರೂ ಲೋನ್ ಇದೆ. 256 ಪ್ರಾಡಕ್ಟ್ ಇದೆ, 256 ಕೆಲಸಕ್ಕೂ ಲೋನ್ ಬರುತ್ತೆ ಸರ್. ನಮ್ದು ಇಲ್ಲಿ ಬೆಳೆ ಚೆನ್ನಾಗಿದೆ, ನಾವು ಬೆಳೆಗೆ ಲೋನ್ ಬೇಕು ತಗೊಳ್ಳಿ, ಇಲ್ಲ ದನ ತಗೊಂತೀವಿ ತಗೊಳ್ಳಿ, ಕುರಿ ತಗೊಂತೀವಿ ತಗೊಳ್ಳಿ, ಇಲ್ಲ ಕೋಳಿ ಫಾರ್ಮ್ ಹಾಕ್ತೀನಿ ತಗೊಳ್ಳಿ. ಏನು ಬೇಕು ನಿಮ್ಗೆ ಮೈಂಡಲ್ಲಿ ಏನಿದೆ ಸರ್, ಇದಕ್ಕೆ ಲೋನ್ ಇದೆಯಾ? ಎಲ್ಲದಕ್ಕೂ ಲೋನ್ ಇದೆ ಸ್ಟೇಟ್. ಅದಕ್ಕೆ ನಮ್ಗೆ ವಿನಂತಿ ಏನಂದ್ರೆ, ಬೀದಿ ವ್ಯಾಪಾರದಿಂದ ಇಟ್ಕೊಂಡು ದೊಡ್ಡ ವ್ಯವಸಾಯವರೆಗೂ ಲೋನ್ ಇದೆ. ಮುದ್ರಾ ಲೋನ್ ಅಂತ ಕೇಳಿರ್ತೀರ. ನಾವು ಎಷ್ಟು ಜನ ಮುದ್ರಾ ಲೋನ್ ತಗೊಂಡಿದ್ದೀರಾ? ತಗೋಬೇಕು. ಕೆಲ್ಸಕ್ಕೆ ಏನೇ ಲೋನ್ ಗೌರ್ಮೆಂಟ್ ಕೊಡ್ತಾ ಇದೆ ಅಂದರೆ ಒಂದು ಪರ್ಪಸ್ ಅನ್ನೋದು ಇರುತ್ತೆ. ಬೀದಿ ವ್ಯಾಪಾರ ಮಾಡೋರಿಗೆ ಲೋನ್ ಕೊಡ್ತಾ ಇದ್ದಾರೆ, 10,000 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಕಟ್ಟಿದ ಮೇಲೆ 15,000 ಕೊಡ್ತಾರೆ, 20,000 ಕೊಡ್ತಾರೆ, ಆಮೇಲೆ 50,000 ಕೊಡ್ತಾರೆ. ಅದು ಕಟ್ಟಿದ್ರೆ 1 ಲಕ್ಷ ಕೊಡ್ತಾರೆ. ಅಲ್ಲಿಂದ 1 ಕೋಟಿ ರೂಪಾಯಿವರೆಗೂ ಹೋಗುತ್ತೆ. ನಮಗೆಲ್ಲ ನಮ್ಮ ಭಾಗದಲ್ಲಿ ಯಾಕಂದ್ರೆ ಹೇಳ್ತೀನಿ ತಗೊಳ್ಳಿ,
ಇಷ್ಟು ದಿನ ನಮ್ದು ವಿಜಯನಗರ ಜಿಲ್ಲೆಯಲ್ಲಿ ಅಪ್ ಟು ಕೊಪ್ಪಳವರೆಗೂ ಒಂದೇ ಇತ್ತು, ವಿಜಯನಗರ ಜಿಲ್ಲೆದಾಗೆ ಇತ್ತು. ಇವಾಗ ಕೊಪ್ಪಳ ಸಪ್ರೇಟ್ ಮಾಡಿದ್ವಿ, ವಿಜಯನಗರ ಸಪ್ರೇಟ್ ಮಾಡಿದ್ವಿ. ಓಕೆ, ಹಂಗೆ ನಿಮ್ ಬ್ರಾಂಚ್ ಯಾವಾಗೋ ಮಾಡಿದ್ವಿ, ಯಾವಾಗೋ ಕೊಟ್ಟಿದ್ವಿ, ಬಿಟ್ಟುಬಿಡಿ, ಇವಾಗ ಕೊಡಿ. ಅದೇ ಹೇಳ್ತಾ ಇದ್ದೆ, ಇವಾಗ ಏನಂದ್ರೆ ಒಂದು ಪ್ರಾಸೆಸ್ ಹೋಗ್ಬೇಕಂದ್ರೆ ಟೈಮ್ ಹಿಡಿಯುತ್ತೆ. ನಿಮ್ಮಿಂದ ಒಂದು ಲೆಟರ್ ಬಂದ್ರೆ ಕೊಡಿ, ಗ್ರಾಂಟಿ ಕೊಡಿ, ಬ್ರಾಂಚ್ ಹೆಡ್ ಆಫೀಸ್ ಕಳಿಸ್ತಾರೆ. ಅಲ್ಲಿಂದ ಮತ್ತೆ ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ, ಹೆಂಗಿದೆ, ಎಷ್ಟು ಇದೆ, ಎಷ್ಟು ಬಿಸಿನೆಸ್ ನಡೆಯುತ್ತೆ ಸಂಬಂಧ ಗೊತ್ತಾಗುತ್ತೆ. ಇಲ್ಲಿ ಒಂದು ಗ್ರಾಮೀಣ ಬ್ಯಾಂಕ್ ಬಂದಿದೆ, ಮುತ್ತೂಟ್ ಫೈನಾನ್ಸ್ ಬಂದಿದೆ. ಓಕೆ, ಎಮರ್ಜೆನ್ಸಿ ಆಗಿ ಸಾಲ ಬೇಕು, ನಮಗೆ ಗೋಲ್ಡ್ ಲೋನ್ ಬೇಕು ಅಂದ್ರೆ ಇವೆರಡೇ ಇದೆ, ಹೋಗಿ ನಿಂತ್ಕೋಬೇಕು. ಇನ್ನೊಂದು ಬ್ಯಾಂಕ್ ಬಂದ್ರೆ ಕಾಂಪಿಟೇಷನ್ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ. ಇದು ನನ್ನ ಇಂಟೆನ್ಷನ್ ಹೇಳ್ತಾ ಇದ್ದೀನಿ, ನೀವು ಊರಲ್ಲಿ ಒಂದು ಬ್ಯಾಂಕ್ ಇದ್ರೆ ಒಳ್ಳೇದು ಅಂತಿದೆ. ಬಟ್ ನಾನು ಬಂದಿದ್ದು ಮುಖ್ಯ ಉದ್ದೇಶ ಏನಂದ್ರೆ ಇಲ್ಲಿ 3 ಏನು ಪ್ರಾಡಕ್ಟ್ ಇದಾರಲ್ಲ ಎಲ್ಲ ಹೇಳಿದ್ದಾರೆ. ಸಣ್ಣ ಉಳಿತಾಯ ಖಾತೆ ಎಲ್ಲರಿಗೂ ಗೊತ್ತಿದೆ, ಜೀರೋ ಬ್ಯಾಲೆನ್ಸ್. ಇವ್ರು ಹೇಳಿದ್ರು 4, 5, 6 ಕೊಟ್ಟರೆ 4 ಲಕ್ಷ ರೂಪಾಯಿ ಲೋನ್. ಇನ್ನೊಂದಿದೆ, ಜೀರೋ ಬ್ಯಾಲೆನ್ಸ್ ಏನಿದ್ರು ಅದಕ್ಕೊಂದು ATM ಕಾರ್ಡ್ ಕೊಡ್ತಾರೆ, ರೂಪೇ ಕಾರ್ಡ್ ಅಂತ. ರೂಪೇ ಕಾರ್ಡು ತಿಂಗಳಿಗೆ 1 ಬಾರಿ ಟ್ರಾನ್ಸಾಕ್ಷನ್ ಮಾಡಿದ್ರೆ 2 ಲಕ್ಷ ರೂಪಾಯಿ ಅವರಿಗೆ. ಏನು ಮಾಡಬೇಡ ಜನ, ನಿನಗೆ ಬಂದಿದ್ದ ಅಕೌಂಟ್ ದುಡ್ಡು ಏನಿರುತ್ತೆ ಅಂದ್ರೆ ಒಂದು 100 ರೂಪಾಯಿ ತೆಗೆದ್ರೆ 100 ರೂಪಾಯಿ ಆಗ್ತದೆ. ತಿಂಗಳು ಒಂದ್ಸರಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ATM ಕಾರ್ಡ್ ಅಂತ. ಇದು ಏನು ಇನ್ಶೂರೆನ್ಸ್ ಇವೆ ನಮಗೆ ಪಟ್ಟಾಗಿಲ್ಲ, ಫ್ರೀ ಆಫ್ ಕಾಸ್ಟ್ 2 ಲಕ್ಷ ರೂಪಾಯಿ ಕವರೇಜ್ ಆಗುತ್ತೆ. ಏನು ಅಪಘಾತ ಆಯಿತು, ನೀವು ಕಟ್ಟಿದ್ದ 4, 5, 6 ಇದೊಂದು ಫ್ರೀ 6 ಲಕ್ಷ ರೂಪಾಯಿ ಕವರೇಜ್ ಆಗುತ್ತೆ. ಇದು ಒಂದು ಎಕ್ಸ್ಟ್ರಾ ಪಾಯಿಂಟ್ ಇದೆ. ನಂಬರ್ 2 APY ಅಂತ ಒಂದಿದೆ, ಅಟಲ್ ಪೆನ್ಷನ್ ಯೋಜನಾ. ಸರ್, ಅಟಲ್ ಪೆನ್ಷನ್ ಯೋಜನೆ ಯಾರು ಮಾಡ್ಬೋದು? ಅಟಲ್ ಪೆನ್ಷನ್ 40 ವರ್ಷ ತನಕ ಯಾರಿದ್ದಾರೆ ಅವ್ರಿಗೆ ಮಾತ್ರ ಮಾಡಿ, ಆಮೇಲೆ ಮಾಡೋಕ್ಕೆ ಚಾನ್ಸ್ ಇಲ್ಲ. ಓಕೆ ಸರ್, ಮನೆಗೆ ಚಿಕ್ಕ ಮಕ್ಕಳು ಇದ್ದಾರೆ, ಹೆಣ್ಮಕ್ಳು ಇದ್ದಾರೆ, ಅವ್ರಿಗೆ ನಾವು ಮದುವೆ ಆದ್ಮೇಲೆ ನಮ್ಮ ಕೈಗೆ ಏನು ಕೊಡಬೇಕು, ಏನು ಮಾಡಬೇಕು? ಅದಕ್ಕೆ ಒಂದು ಗಾತ ಇದೆ, ಸುಕನ್ಯಾ ಸಮೃದ್ಧಿ ಯೋಜನಾ ಅಂತ. ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿ ದರ ಎಲ್ಲ ಹೆಣ್ಮಕ್ಳಿಗೆ ಮಾತ್ರ ಒಂದೇ 1 ವರ್ಷದಿಂದ ಇಟ್ಕೊಂಡು ನಾವು ಕಟ್ಬೋದು. ಎಷ್ಟು ವರ್ಷ ಕಟ್ಬೇಕಂದ್ರೆ 14 ವರ್ಷ ಕಟ್ಬೋದು. ವರ್ಷಕ್ಕೆ ಎಷ್ಟು ಕಟ್ಬೋದಪ್ಪ ಅಂದ್ರೆ 500, 20 ಲಕ್ಷ ಆಗುತ್ತೆ. 15 225 22 ಲಕ್ಷ 15,000 15 ಲಕ್ಷ ಆಗುತ್ತೆ. 14 ವರ್ಷನೇ ಕಟ್ಟಬೇಕು, 1 ವರ್ಷ ಇಲ್ಲ. ಪ್ಲಸ್ 7 ವರ್ಷ ಕಟ್ಟಬೇಕು. ನಿಮ್ಗೆ ಎಷ್ಟು ಬರುತ್ತೆ ಅಂದರೆ 35 ಲಕ್ಷ ಬರುತ್ತೆ. ನೀವು ಕಟ್ಟೋದಕ್ಕಿಂತ ಜಾಸ್ತಿ ಬರುತ್ತೆ ರೇಟ್ ಆಗುತ್ತೆ. ಸರ್, ಅಷ್ಟೇ ಒಳಗೆ ಮದುವೆ ಆಯಿತು, 2 ಆಪ್ಷನ್ ಇದೆ. ಹುಡುಗಿಗೆ ಮದುವೆ ಆದರು 10th ಕ್ಲಾಸ್ ಪಾಸ್ ಆದಮೇಲೆ ಎಜುಕೇಷನ್ ರೊಕ್ಕ ಬೇಕು, ಅದು ಡ್ರಾ ಮಾಡಿ 2 ಆಪ್ಷನ್. ಬಟ್ ಏನಪ್ಪ, ನಮ್ಮಿಂದ ನಮ್ಮ ಹೆಣ್ಮಕ್ಳ ಹುಡುಗಿಗೆ ಮದುವೆ ಆದಮೇಲೆ ಒಂಥರ ನಮಗೆ ಪೆನ್ಷನ್ ಥರ ಬರ್ತಾ ಇರಬೇಕು ಅಂದರೆ ಅದನ್ನ ಹಂಗೆ ಬಿಟ್ಟು ತಿಂಗಳ ಅದು ವರ್ಷಕ್ಕೆ ಒಂದ್ಸರಿ ಪೆನ್ಷನ್ ಕೊಡ್ತಾ ಇರ್ತದೆ. ಅಂದರೆ ಎಷ್ಟು ಬಡ್ಡಿ ಬರ್ತದೆ ಆ ಬಡ್ಡಿ ತಗೊಂಡು ಅವ್ರಿಗೆ 2 ಲಕ್ಷ ಆಗುತ್ತೆ ಬಡ್ಡಿ. ನೀವು ನಿಮ್ಮ ಮಗಳಿಗೆ ಕೊಡ್ಬೇಕಾಗಿದ್ದು 2 ಲಕ್ಷ, ವರ್ಷಕ್ಕೆ ಒಂದ್ಸರಿ ಬರ್ತಾನೆ ಇರ್ತದೆ. ಅಂದರೆ ಬಟ್ ಇವಾಗಿಂದ ನೀವು ಪ್ಲಾನ್ ಮಾಡ್ಕೋಬೇಕು. 14 ವರ್ಷ ನಾನು ಕಟ್ಟಬೇಕು ನನ್ನ ಮಕ್ಕಳಿಗೆ. 1 ಲಕ್ಷ ಕಟ್ತೀರಾ, ಇಲ್ಲ 1000 ರೂಪಾಯಿ ಕಟ್ತೀರಾ, 2000 ಕಟ್ತೀರಾ, ಅದು ನಿಮ್ಮ ಮೇಲೆ ನಿಮ್ಮ ಕೆಪಾಸಿಟಿ ಮೇಲೆ. ಎಷ್ಟು ಸರಿ ಕಟ್ಬೋದು? ವರ್ಷಕ್ಕೆ 12 ಸಾರಿ ಕಟ್ಬೇಕು. 1 ಸರಿ ಕಟ್ಬೋದು, 1 ಸರಿ ಇಲ್ಲ 12 ಸಾರಿ, ಅದಕ್ಕೆ ಜಾಸ್ತಿ ಕಟ್ಟೋದಿಲ್ಲ. ಎಷ್ಟು ಕಟ್ತೀವಿ? ಬೆಳೆ ಬಂತು ಸರ್, ಈಗ ಜಾಸ್ತಿ ಇದೆ ಹಾಕ್ಬಿಟ್ಟಾರೆ. ಎಷ್ಟು ಬೇಕು ನಾನು ಇಷ್ಟಂತ ಹೇಳ್ತೇನೆ. ಬಟ್ ಒಂದು ಖಾತೆ ಆಗ್ಬೋದು ಓಪನ್ ಮಾಡಿ. ಗಂಡು ಮಕ್ಕಳಿಗೆ ಒಂದಿದೆ, ಅದು ಹೆಣ್ಮಕ್ಳಿಗೆ ಮಾತ್ರ. ಗಂಡು ಮಕ್ಕಳಿಗೆ ಒಂದಿದೆ, ಪ್ರೀಪೇಡ್ ಅಕೌಂಟ್ ಅಂತ ಇದೆ. ಸೇಮ್ ಅದಕ್ಕೆ ಇದಕ್ಕೆ ಏನು ಬೆನಿಫಿಟ್ ಇದೆ, ಇದು ಕೂಡ ಅದೇ ಬೆನಿಫಿಟ್ ಇದೆ. ಏನಂದರೆ ಬಡ್ಡಿ ಅದಕ್ಕೆ 8.5% ಬರುತ್ತೆ, 7.5%, 1% ಕಮ್ಮಿ. ಇದು ನಾನು ನಿಮ್ಗೆ ಎಷ್ಟು ಹೇಳ್ತಾ ಇದ್ದೀನಿ ಅಂದರೆ, ಇದನ್ನು ನೀವು ಫೋರ್ಸ್ಫುಲ್ ಆಗಿ ಕ್ಲೋಸ್ ಮಾಡೋಕ್ಕೂ ಬರಲ್ಲ. ಇದು ಅತ್ಯವಸರ ಕ್ಲೋಸ್ ಮಾಡೋಕ್ಕಲ್ಲ. ಇದು ನಿಮ್ಮ ಮಕ್ಕಳಿಗೆ ಬಿಟ್ಟಿದ್ದು ಅದು ಮಕ್ಕಳಿಗೆ ಬರ್ತದೆ, ಅದು ಡಿಸೈಡ್ ಆಗುತ್ತೆ ಓಪನ್ ಮಾಡೋಕ್ಕೆ. 1 ವರ್ಷ ಕಟ್ಟಿರ್ತೀರ, 2ನೇ ವರ್ಷ ನಮ್ಗೆ ಕಟ್ಟಕ್ಕೆ ಆಗಲಿಲ್ಲ, ಬೇಡ 500 ರೂಪಾಯಿ ಕಟ್ಟಿಬಿಟ್ಟು ಟ್ರಾನ್ಸಾಕ್ಷನ್ ಒಂದು ಮಾಡಬೇಕಷ್ಟೇ. ವರ್ಷಕ್ಕೆ ಒಂದು 500 ರೂಪಾಯಿ ತುಂಬಿದ್ರೆ ಕಾಸಿ ಚಾರ್ಜರ್ ಇರ್ತದೆ, ತಗೊಂಡು ಹೋಗ್ತಾ ಇದ್ದೀವಿ. ಇದು ನಮ್ಮ ಪ್ರಾಡಕ್ಟ್. ಅಂದರೆ ನಾವೇನು ಹೇಳ್ತಿದ್ರೆ ಅಕೌಂಟ್ ಓಪನ್ ಮಾಡಿಕೊಡ್ರೆ ಇಷ್ಟು ಬೆನಿಫಿಟ್ ಇದೆ, ನೀವು ರೊಕ್ಕ ತುಂಬ್ರಿ, ಇದೆಲ್ಲ ಹೇಳ್ತಿರೋದು. ಅಕೌಂಟ್ ಓಪನ್ ಮಾಡಿದ್ರೆ ನೀವೇ ರೊಕ್ಕ ತುಂಬ್ತೀರಾ, APY ಮಾಡಿದ್ರೆ ನೀವೇ ತುಂಬ್ತೀರಾ.